ದತ್ತಾತ್ರೇಯ ಪಾಟೀಲ್ ರೇವೂರವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವುದನ್ನು ಖಂಡಿಸಿ ಹಾಗೂ ಕೆಲವು ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ದತ್ತಾತ್ರೇಯ ಪಾಟೀಲ್ ಅಭಿಮಾನಿಗಳು ಬೆಳಗದಿಂದ ಪ್ರತಿಭಟನೆ ಮಾಡಲು ಅನುಮತಿ ಹೇಳಿದ್ದಕ್ಕೆ ಕಲಬುರಗಿ ಪೊಲೀಸ್ ಅಧಿಕಾರಿಗಳು ಅನುಮತಿ ನಿರಾಕರಿಸಿದ್ದಕ್ಕೆ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾಜಿ ಶಾಸಕ ದತ್ತಾತ್ರೇಯ ಪಾಟೀಲ್ ವಿರುದ್ಧ ಎಫ್ಐಆರ್ ಆಗಿರುವುದನ್ನು ಖಂಡಿಸಿ ಹಾಗೂ ಕೆಲವರು ಅವರ ವಿರುದ್ಧ ಅವಹೇಳನಕಾರಿಗೆ ಮಾತನಾಡಿರುವುದನ್ನು ಖಂಡಿಸಿ ಅಭಿಮಾನಿಗಳ ಬಳಗದಿಂದ ಪ್ರತಿಭಟನೆ ಮಾಡಲು ಅನುಮತಿ ಕೇಳಿದ್ದಕ್ಕೆ ಕಲಬುರಗಿ ಪೊಲೀಸ್ ಅಧಿಕಾರಿಗಳು ಅನುಮತಿ ನಿರಾಕರಿಸಿದ್ದಾರೆ. ಆದ್ದರಿಂದ ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ನಿನ್ನೆ ನಡೆದಕ್ಕಂಥ ನಮ್ಮ ಅಪ್ಪಗೌಡರ ಮೇಲೆ ಒಂದು ಕೇಸ್ ಎಫ್ಐಆರ್ ಆಗಿತ್ತು. ಅದರ ಪರವಾಗಿ ನಾವೆಲ್ಲ ಅಪ್ಪಗೌಡರ ಅಭಿಮಾನಿಗಳು ಹಾಗೂ ಪಕ್ಷದ ಹಿರಿಯ ನಾಯಕರು ಎಲ್ಲ ಪಕ್ಷದ ಕಾರ್ಯಕರ್ತರು ಸೇರಿಕೊಂಡು ನಾವು ಕೂಡ ಅವರು ಔಚ ಶಬ್ದದಿಂದ ನಮ್ಮ ಅಪ್ಪಗೌಡರನ್ನು ಬೈದ ಸಲುವಾಗಿ ನಾವು ಒಂದು ಎಫ್ಐಆರ್ ಮಾಡೋಕ್ಕೆ ಹೋಗಿದ್ವಿ. ನಾವು ಕೊಟ್ಟದ್ದು ಎಫ್ಐಆರ್ ಆಗಲಿಲ್ಲ. ಯಾಕಂದರೆ ಎಲ್ಲ ನಮ್ಮ ಅಭಿಮಾನಿಗಳು ನಮಗೂ ತ್ರಾಸ ಆಗ್ತದೆ. ನಮ್ಮ ನಾಯಕರಿಗೆ ಯಾರೇ ಏನಂದ್ರು ನಮಗೂ ತ್ರಾಸ ಆಗ್ತದೆ. ಅವರೇನು ತಪ್ಪು ಹೇಳಿಲ್ಲ. ಅದು ಹಿಂದೆ ಆ ಟೈಪ್ ಆ ಸಿಚುವೇಶನ್ ಹಂಗಿತ್ತು. ಆ ಥರ ದೊಡ್ಡಗೌಡರು ಇದ್ದಾಗ ಆ ಸಿಚುವೇಶನ್ದಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ಕೂಡಿ ಒಟ್ಟಿಗಾಗಿ ವೋಟ್ ಮಾಡಿದ್ದಾರೆ. ಇದು ನೆನಪಿಡ್ಬೇಕು ಎಲ್ಲರು. ನಮಗೆ ನೆನಪದ ಆ ಟೈಮ್ನಲ್ಲಿ ಏನು ಪಾಕಿಸ್ತಾನ ಏನು ಇದು ವಾದ ನಡೀತಿದೆ, ಈ ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂಥೇಳಿ, ಅದು ಆ ಟೈಮ್ನಲ್ಲಿ ನಿಮ್ಮ ಸೋಷಿಯಲ್ ಮೀಡಿಯಾ ಇದು ಹೆಚ್ಚಿನವರೆ ಇದ್ದಿಲ್ಲ, ಖಾಲಿ ಪತ್ರ ಇದು ಪೇಪರ್ಸೇ ಇದ್ದು. ಹೀಗಾಗಿ ಆ ಟೈಮ್ನಲ್ಲಿ ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾರಾಡ್ತಿತ್ತು ಧ್ವನಿಗಳು. ಛೋಟಾ ಪಾಕಿಸ್ತಾನ ಮಾಡ್ತೀನಿ ಅಂದ್ರೆ ಕಮರುಲ್ ಇಸ್ಲಾಂ ಪಾಕಿಸ್ತಾನ ಮಾಡ್ತಾನೆ ಅಂಥೇಳಿ. ಈ ರೀತಿ ಅಂದಾಗ ಎಲ್ಲ ಹಿಂದೂಗಳು ಇದೇ ಕಾಂಗ್ರೆಸ್ ಲೀಡರ್ಗಳು BJP ಮಾಡಿದ್ರು ಆ ಟೈಮ್ನಲ್ಲಿ. ನೆನ್ಪಿಡ್ಬೇಕು ಎಲ್ಲರಿಗೆ. ಯಾರ್ಯಾರು BJP ಮಾಡಿದ್ರು ಆ ಟೈಮ್ನಲ್ಲಿ, ಆವಾಗ ಚಂದ್ರಶೇಖರ್ ಪಾಟೀಲ್ ಗೆದ್ದಿದ್ದು. ಇದು ನಾವು ಕೂಡ ಚಿಕ್ಕವರಿದ್ದೀವಿ, ಅವಾಗೆಲ್ಲ ನಮಗೂ ಅನುಭವ ಅದ. ಆ ಟೈಮ್ನಾಗ ನಮಗೂ ತಿಳಿತಿತ್ತು. ಈಗ ಅದು ಹೋಗಿ ನೀವು ಅಪ್ಪಗೌಡ್ರ ಮೇಲೆ ಬೈದು ಅವ್ರ ಮೇಲೆ ಹೆಪ್ಪರ್ ಮಾಡಿಸ್ತೀರಂದ್ರೆ, ಈಗ ಅಭಿಮಾನಿಗಳು ಎಲ್ಲ ಭಾಳ ದೊಡ್ಡ ಬಳಗದ. ಅಪ್ಪಗೌಡ್ರು ಆಯಿತು, ಚಂದ್ರಶೇಖರ್ ಪಾಟೀಲ್ ರೇವರದಾಯಿತು, ಅಭಿಮಾನಿಗಳು ಭಾಳ ಜನ ಇದ್ದಾರೆ. ಈಗ ಅಭಿಮಾನಿಗಳನ್ನೂ ಅವ್ರಿಗೂ ಸಿಟ್ಟು ಬಂದದ. ಅವರು ಏನಾರ ಅಂದ್ರೆ ಎಲ್ಲರ ಮ್ಯಾಗ ಕೇಸ್ ಮಾಡ್ಕೊತ ಹೋದ್ರೆ ಸರಿಯಲ್ಲ. ಈಗ ನಾವು ಏನು ಅಪ್ಪಗೌಡ್ರಿಗೆ ನೀವು ಬೈದಿರಿ, ಅದು ಎಫ್ಐಆರ್ ಆಗಲೇಬೇಕು. ಈಗ ನಾವು ಪ್ರತಿಭಟನೆ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಕೇಳ್ತೀವಿ. ಇಲ್ಲಿ ರಾಮ ಮಂದಿರ ಹತ್ರ ನಾವೆಲ್ಲ ಕಾರ್ಯಕರ್ತರು ಸೇರಿ ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ಪರ್ಮಿಷನ್ ಕೊಡು ಅಂತ ಕೇಳಕ್ಕೆ ಬಂದೀವಿ. ಪರ್ಮಿಷನ್ ಕೊಡಲ್ಲ ಅಂತ ಅವ್ರಿಗೊಂದು ಕಾನೂನು ನಮಗೊಂದು ಕಾನೂನು ಇದೆಯಪ್ಪ. ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರದಲ್ಲಿ ಇದೇ ರೀತಿ ಆದರೆ ನಾವು ಮುಂದೆ ನಮ್ಮ ಹಿಂದೂಗಳು ಎಲ್ಲಿ ಹೋಗ್ಬೇಕು, ಆಮ್ ಜನ ಎಲ್ಲಿ ಹೋಗ್ಬೇಕು? ಈ ಥರ ಆದರೆ ನಾವು ಸಹಿಸೋದಿಲ್ಲ. ಈ ಒಂದು ವೇಳೆ ಎಲ್ಲರ ಮ್ಯಾಗ 18 ಜನ ಮೇಲೆ ಎಫ್ಐಆರ್ ಆಗಬೇಕು. ಈಗ ನಮಗೆ ಪ್ರತಿಭಟನೆ ಮಾಡಲು ಪರ್ಮಿಷನ್ ಕೊಡಬೇಕು. ಕೊಡದೆ ಹೋದರೆ ಒಂದು ಉಗ್ರ ಹೋರಾಟ, ನಮಗೆಲ್ಲರಿಗೂ ಅರೆಸ್ಟ್ ಮಾಡಿರಿ, ನಾವು ಪ್ರತಿಭಟನೆ ಮಾಡೋಕ್ಕೆ ತಯಾರಿದ್ದೀವಿ. ಧನ್ಯವಾದಗಳು. ಥ್ಯಾಂಕ್ ಯು. ನಾವು ಯೋಚನೆ ಮಾಡ್ತೀವಿ, ಒಂದು ವೇಳೆ ಇವ್ರು ಎಫ್ಐಆರ್ ಮಾಡಲಿಲ್ಲ, 18 ಜನ ಮೇಲೆ ಎಫ್ಐಆರ್ ಮಾಡಲಿಲ್ಲ ಅಂದರೆ ನಾವು ಮುಂದಿನ ದಿನ ಒಂದು ನಾಳೆ ಆಗ್ಬೋದು ಅಥವಾ ನಾಡ್ದು ಆಗಬೇಕು, ಒಂದು ದೊಡ್ಡ ಪ್ರತಿಭಟನೆ ಮಾಡ್ತೀವಿ. ನಾವೆಲ್ಲ ಜೈಲಿಗೆ ಹೋಗೋಕ್ಕೂ ತಯಾರಿದ್ದೀವಿ. ಎಷ್ಟು ಟೈಮ್ ಕಾಲಾವಕಾಶ ಕೊಡ್ತೀರಿ? ಕೊಟ್ಟಾರ ಅವ್ರು 24 ಅವರ್ಸ್ನಾಗ ನಾ ಎಫ್ಐಆರ್ ಮಾಡ್ತೀನಿ ಅಂತ ಹೇಳ್ಯಾರ. ಮಾಡಿದರೆ ಸರಿ, ಮಾಡಲಿಲ್ಲ ಅಂದರೆ ಎಲ್ಲರೂ ನಾವು ಕಾರ್ಯಕರ್ತರು, ಅಭಿಮಾನಿಗಳು, ಚಂದ್ರಶೇಖರ್ ಪಾಟೀಲ್ ಅಭಿಮಾನಿಗಳು ಎಲ್ಲರೂ ಸೇರಿ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡೋಕ್ಕೆ ನಾವು ತಯಾರಿದ್ದೀವಿ. ಕೇವಲ ಏನೋ ಒಬ್ಬರ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇಬ್ಬರ ಈಗ ಆಲ್ರೆಡಿ ಇಂಡಿವಿಜುವಲ್ ಮ್ಯಾಗ ಕೊಟ್ಟಿದ್ದು ಒಂದು ಇಬ್ಬರ ಮೇಲೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಇಂಡಿವಿಜುವಲ್ ಇಬ್ಬರ ಮೇಲೆಲ್ಲ 18 ಜನ ನಿಂದನೆ ಮಾಡ್ಯಾರ ಅಪ್ಪಗೌಡ್ರಿಗೆ. 18 ಜನರ ಮೇಲೆ ಎಫ್ಐಆರ್ ಆಗಬೇಕು. ನಾವು ಎಲ್ಲ ನೋಡ್ತಾ ಇರ್ತೀವಿ. ನಾವು ಎಲ್ಲ ಜನರಿಗೂ ಗೊತ್ತಾಗ್ತದೆ, ನಿಮಗೂ ಗೊತ್ತಾಗ್ತದೆ, ಎಲ್ಲರಿಗೂ ಗೊತ್ತದ. ಎಲ್ಲರೂ ಇಬ್ಬರಿಗೆ ಸೋಲ್ಡ್ರ್ ಕಾರ್ಡ್ ತಂದು ಮಾಡಿದ್ರೆ ನಡೆಯಲ್ಲ. 18 ಜನರ ಮೇಲೆ ಎಫ್ಐಆರ್ ಆಗಬೇಕು. ಅಂದಾಗೆ ನಾವು ಇದು ಮಾಡ್ತೀವಿ ಪ್ರತಿಭಟನೆ. ಇಲ್ಲಾಂದರೆ ಪ್ರತಿಭಟನೆ ಎಲ್ಲ ಕಾರ್ಯಕರ್ತರು, ಚಂದ್ರಶೇಖರ್ ಪಾಟೀಲ್ ರೇವರವರ ಬಳಗ ಹಾಗೂ ದತ್ತಾತ್ರೇಯ ಬಳಗ ಎಲ್ಲರೂ ಒಟ್ಟುಗೂಡಿ ಒಂದು BJP ನಮ್ಮ ಪಾರ್ಟಿ ಪಕ್ಷದಿಂದನೂ ಎಲ್ಲ BJP ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರು ಎಲ್ಲರೂ ಸೇರಿ ರಾಮ ಮಂದಿರ ಹತ್ರ ಪ್ರತಿಭಟನೆ ಮಾಡ್ತೀವಿ. ಅಲ್ಲ, ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅನುಮತಿ ಕೇಳಕ್ಕೆ ಬಂದ್ರೆ ಅನುಮತಿ ಕೊಡಲಿಲ್ಲ ಅಂತಂದ್ರೆ ಯಾರೋ ಅನುಮತಿ ಕೊಡಲಾರ್ದು ಈಗ ನಿಮ್ಮ ಎದುರೇ ನಿಂತೀನಿ, ಅನುಮತಿ ಕೇಳೋಕ್ಕೆ ಬಂದೀವಿ, ಅನುಮತಿ ಕೊಡ್ತಾ ಇಲ್ಲ. ಎಲ್ಲಿ ಅಶೋಕ್ ನಗರ್ ಪೊಲೀಸ್ ಸ್ಟೇಷನ್ ಹೋದ್ವಿ, ಇಲ್ರಿ ನಮಗೆ ಕೊಡಕ್ಕೆ ಬರಲ್ಲ ಪರ್ಮಿಷನ್ ಅಂದರು. ಸ್ಟೇಷನ್ ಬಜಾರ್ಗೆ ಹೋದ್ವಿ, ನಮಗೆ ಬರಲ್ಲ ಅಂದರು. ಯೂನಿವರ್ಸಿಟಿ ಹೋದ್ವಿ, ನಾವು ಬರಲ್ಲ. ಮತ್ತು ಪರ್ಮಿಷನ್ ಯಾರ ಬಳಿ ಹೋಗ್ಬೇಕು? ಅಶೋಕ್ ನಗರ ಬರುತ್ತೆ, ಸ್ಟೇಷನ್ ಬಜಾರ್ ಬರುತ್ತೆ, ಅಲ್ಲಿ ಅಂದರೆ ಸರ್ಕಲ್ ಇದೆಯಲ್ಲ. ಹಿಂಗಾಗಿ ಆ ಸೈಡ್ ಈ ಸೈಡ್ 3 ಸೆಂಟ್ರಲ್ನಲ್ಲೇ ಇದೆ, 3 ಸಂಬಂಧಪಟ್ಟಿದೆ. ಯೂನಿವರ್ಸಿಟಿ, ಇದು ಅಶೋಕ್ ನಗರ, ಸ್ಟೇಷನ್ ಬಜಾರ್ 3ಕ್ಕೂ ಸಂಬಂಧಪಡುತ್ತೆ. 3 ಪೊಲೀಸ್ ಸ್ಟೇಷನ್ ಅಲ್ದಾಡಿದ್ವಿ, ನಮಗೆ ಕೊಡೋಕೆ ಬರಲ್ಲ ಅಂದ್ರೆ ಈಗ ನಾವು ಆಲ್ರೆಡಿ ACP ಆಫೀಸ್ನಲ್ಲಿ ಬಂದಿದ್ದೀವಿ. ಅವ್ರಿಗೆ ಕೇಳ್ತಾಯಿದ್ವಿ, ರಿಕ್ವೆಸ್ಟ್ ಮಾಡ್ತಾಯಿದ್ವಿ, ನಾವು ಪ್ರತಿಭಟನೆ 1 ಗಂಟೆ ಮಾಡ್ತೀವಿ, ನಾವು ಪರ್ಮಿಷನ್ ಕೊಡು ಅಂದ್ರೆ ಕೊಡಲ್ಲ ಅಂತೆ.
ಈಗ ನಮ್ಗೆ ಈಗೆಲ್ಲ ಅಭಿಮಾನಿಗಳು ಸಿಟ್ಟು ಬಂದಿದೆ. ಇನ್ನೂ ಹೆಚ್ಚಿನ ನೀವು ಹಿಂಗೆ ಮಾಡ್ಕೊತ ಹೋದ್ರೆ ಮತ್ತೆ ಭಾಳಷ್ಟು ಉದ್ಭವ ಆಗ್ತದೆ. ಈಗ ನಾವೆಲ್ಲ ಗಂಡಸರು ಬಂದ್ವಿ, ಮುಂದೆ ನೆಕ್ಸ್ಟ್ ಹೆಣ್ಮಕ್ಳು ಶುರು ಆಗ್ತದೆ. ಅಲ್ಲ, ಪೊಲೀಸರೇ ಕಾನೂನು ಕೈಗೆ ತೊಗೊಳ್ಳೋ ಅವಕಾಶ ಮಾಡಿಕೊಡ್ತಾರೆ ಅಂತ ಅಭಿಮಾನಿ. ಕಾಂಗ್ರೆಸ್ ಪಕ್ಷದ ದುರಾಡಳಿತನೇ ಇದು ಅದ ರೀ. ಕಾಂಗ್ರೆಸ್ ಏನು ಹೇಳ್ತದೆ ಅವ್ರು ಕೇಳ್ತಾರೆ. ಪಾಪ ಅಧಿಕಾರ ಯಾರಿದೆ ಅವ್ರ ಮಾತು ಕೇಳ್ತಾರೆ. ಅವ್ರಿಗೇನು ಪಾಪ ಅವ್ರಿಗೇನು ಪೊಲೀಸರೇನು ತಪ್ಪಿಲ್ಲ. ಈಗ ಅಧಿಕಾರ ಯಾರೋ ಅಧಿಕಾರ ಮೇಲೆ ಕುಂತ ಅವೆಲ್ಲ ಮಾಡಬೇಡ, ಅವ್ರಿಗೆ ಒಳಗೆ ಹಾಕಂದ್ರೆ ನಮ್ಗೆ ಒಳಗೆ ಹಾಕ್ತಾರೆ. ಈಗ ನಿಂತಲೆ ಪ್ರತಿಭಟನೆ ಮಾಡ್ತೀವಿ ನಾವು, ಮಾಡೋದಂತೂ ಬಿಡಲ್ಲ. ನಮ್ಗೆ ಜೈಲಿಗೆ ಹೋಗ್ತೀವಿ ಕರೆಕ್ಟ್ ಅದ, ನಾವು ಜೈಲಿಗೆ ಹೋಗಕ್ಕೂ ತಯಾರಿದ್ದೀವಿ. ಪ್ರತಿಭಟನೆ ಅಂತೂ ಡೆಫ್ರೆಂಟ್. ಥ್ಯಾಂಕ್ ಯು. ಒಂದು ದೀನದಲಿತರ ನಾಯಕ ಮಾಜಿ ಶಾಸಕರಾದಂಥ ದತ್ತಾತ್ರೇಯ ಪಾಟೀಲ್ ರೇವೂರ್ ಮೇಲೆ ಏನು ಕೆಲವೊಂದು ಕಿಡಿಗೇಡಿಗಳು ಅವ್ರ ಬಗ್ಗೆ ಇಲ್ಲ ಸಲ್ಲದನ್ನು ಆರೋಪ ಮಾಡಿ ಅವರ ಬಗ್ಗೆ ಒಂದು ಘನತೆಗೆ ಧಕ್ಕೆ ಆಗುವ ಹಾಗೆ ಅವ್ರ ಮೇಲೆ ಆರೋಪಗಳನ್ನು ಮಾಡಿರ್ತಾರೆ. ಇನ್ನೂವರೆಗೂ ಅವರಿಗೆ ಯಾರಿಗೆ ಅರೆಸ್ಟ್ ಮಾಡಿಲ್ಲ, FIR ಕೂಡ ಮಾಡಿಲ್ಲ. ನಾವು ಏನು ಕೇಳ್ತಾ ಇದ್ದೀವಿ, ನಮಗೆ ಒಂದು ಕಾನೂನು ಅಡಿಯಲ್ಲಿ ಚೌಕಟ್ಟಿನಲ್ಲಿ ನಮಗೆ ಒಂದು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ತಾ ಇದ್ದೀವಿ. ಆದರೂ ಕೂಡ ಇಷ್ಟೊಂದು ನಾವು ಕಾರ್ಯಕರ್ತರು ಸೇರಿದ್ದೀವಿ, ಹಿಂದೂ ಕಾರ್ಯಕರ್ತರದರ ಒಂದೇ ಅಂತಲ್ಲ. ಇವತ್ತು ದೀನ ದಲಿತ ಎಲ್ಲರೂ ಒಗ್ಗಟ್ಟು ಒಂದು ಹಿಂದೂಗಳ ಜೊತೆಗೆ ಎಲ್ಲರೂ ಇದ್ದಾರೆ. ನಾವು ಇಲ್ಲಿ ಏನದ ಪೊಲೀಸ್ ಸ್ಟೇಷನ್ 3 ಪೊಲೀಸ್ ಸ್ಟೇಷನ್ ಅಲ್ದಾಡಿದ್ದೀವಿ. ನಮ್ಗೆ ಕ್ಯಾರೆ ಅಂತ ಇಲ್ಲ. ನಾವು ಇವತ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನ ಅಡಿಯಲ್ಲಿ ಎಲ್ರಿಗೂ ಒಂದು ಹೋರಾಟ ಮಾಡಲಿಕ್ಕೆ ಹಕ್ಕಿದೆ. ಆ ಹಕ್ಕನ್ನೇ ಇವತ್ತು ಈ ರಾಜ್ಯ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ನಮ್ಮಿಂದ ಕಸಿದುಕೊಳ್ಳುತ್ತಿದೆ. ನಮ್ಮದೇನು ಸರ್ಕಾರ ವಿರುದ್ಧ ಹೋರಾಟ ಇಲ್ಲ. ಯಾರು ನಮ್ಮ ಗೌಡರಿಗೆ ಮನಸ್ಸಿಗೆ ನೋವಂಗೆ ಧಕ್ಕೆ ಆಗೋಂಗೆ ಮಾತಾಡಿದರೆ ಅವರನ್ನು ನಮಗೆ ಅರೆಸ್ಟ್ ಮಾಡಂತ ಹೇಳ್ತಾ ಇದ್ದೀವಿ. ನಾವೇನು ವಿನಾಕಾರಣ ಸರ್ಕಾರ ವಿರುದ್ಧ ನಮ್ಮ ಪ್ರತಿಭಟನೆ ಅಲ್ಲ. ಏನು ಕೆಲವೊಂದಿಷ್ಟು ಜನ ಗೌಡರು, ಅದೊಂದು ಅಪ್ಪು ಗೌಡರು ಮನಿತಾನಲ್ಲ, ಅದೊಂದು ರೇವೂರು ಗೌಡರು ಒಂದು ದೊಡ್ಡ ಅಭಿಮಾನಿಗಳ ಬಳಗ ಹೊಂದಿದೆ. ಆ ಅಭಿಮಾನಿ ಬಳಗ ಇವತ್ತು ಸಾವಿರಾರು ಜನಗಳ ಕೂಡಿಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ತಯಾರಿದ್ದೀವಿ. ಅದಕ್ಕಾಗಿ ನಾನು ಇದು ಪೊಲೀಸರಲ್ಲಿ ವರಿಷ್ಠ ಅಧಿಕಾರಿಗಳಲ್ಲಿ ನಮ್ಮದೊಂದು ವಿನಂತಿ ಇದೆ. ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಕಾನೂನು ಅಡಿಯಲ್ಲಿ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಕಡೆ ಏನಾದರೂ ಅನುಮತಿ ಪಡೆಯಕ್ಕೆ ಹೋಗ್ತೀರಾ? ಹೋಗಿದ್ದೀವಿ ಸರ್. ಇವತ್ತು ನಾನು ಗ್ರಾಮೀಣ CPI ಅವ್ರ ಹತ್ರ ಹೋದೆ, ನಿನ್ನೇನು ಹೋಗಿದ್ದೀವಿ. ನೋಡಿರಿ ಸರ್, ನಮಗೊಂದು ಕಾನೂನು ಚೌಕಟ್ಟಿನಲ್ಲಿ ನಮಗೆ ಬರೀ ಒಂದು ½ ಅನ್ ಅವರ್ ಸಮಯ ಕೊಡ್ರಿ ಅಂತ ಕೇಳಿದ್ರೆ ಅವ್ರು ಏನು ಹೇಳಿದ್ರು, ನಾಳೆ ಬರಪ್ಪ, ನಾಳೆ ಬಂದು ಕೇಸಂದ್ರೆ 11 ಗಂಟೆ ಬರಿ ಅಂತ ಹೇಳಿದ್ರು. ಇವತ್ತು 11 ಗಂಟೆ ನಾನು ಪುನಃ ಗ್ರಾಮೀಣ ಪೊಲೀಸ್ ಸ್ಟೇಷನ್ಗೆ ಹೋದೆ. ಸರ್, ನಾನು ಬಂದಿದ್ದೀನಿ, ತಾವು ಇನ್ನೂ ಬಂದಿಲ್ಲ ಅಂತಂದ್ರೆ, ಇಲ್ಲರಿ ನೀವು ಏನೋ ಇನ್ನೊಂದು ಗಂಟೆ 2 ಗಂಟೆ ಹೋಗ್ಲಿರಿ ಅಂತೇಳಿ ಸತಾಯಿಸ್ತಾ ಇದ್ದಾರೆ. ಸಮಯ ಹೋಗ್ತಾ ಇದೆ. ನಮ್ಮದು ಒಂದು ತಾಳ್ಮೆ ಇದೆ ನಮಗೂ ಕೂಡ. ಮತ್ತು ಇವತ್ತು ಕಾನೂನು ಚೌಕಟ್ಟಿನಲ್ಲಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೂ ಅವಕಾಶ ಇಲ್ಲ. ಅಂದರೆ ಇವತ್ತು ಏನಪ್ಪ ಅಂದರೆ ಅಧಿಕಾರ ಅಂತ ಕೈಗೊಂಬೆ ಮಾಡ್ಕೊಂಡಿದೆ ಸರ್ಕಾರ. ಅದಕ್ಕಾಗಿ ನಾವು ದಯವಿಟ್ಟು ವಿನಂತಿಸಿಕೊಳ್ಳೋದೇನಂದ್ರೆ ಕಾನೂನು ವ್ಯಾಪ್ತಿಯಲ್ಲಿ ನಮಗೆ ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ವಿನಂತಿಸಿಕೊಳ್ಳುತ್ತೇನೆ. ನನ್ನ ಹೆಸರು ಲಿಂಗರಾಜ್ ದುಳ್ಗೊಂಡ್, ಪಟ್ಟಣ, BJP ರೈತ ಮೋರ್ಚಾ ನಗರ ಅಧ್ಯಕ್ಷ.